ಇವಾಗ ಅನ್ನ ಆಯ್ತು. ನೋಡಿ ಎಲ್ಲ ಸಿಟಿ 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 ಹಂಗೆ ಮಾಡೋ ಕಣ್ಣ ಸಿಟಿ ಅವಾಗ ಹಂಗೆ ಕಣ್ಮಾಡ ದೊಡ್ಡದು ಹಂಗೆ ಮಾಡು ನೋಡೋಣ ಮಾಡು 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 ಸಿದೆ ಫಸ್ಟ್ ಕೈ ಬಿಡು ನೋಡು ಇವಾಗ ಸಿದೆ ಸಿದೆ ಓನು ಅದೇ ಲಭ್ಯದ ಓದುತ್ತೈತಂದು ಅಯ್ಯೋ ಇಲ್ಲಿ ಎಲ್ಲ ಅಲ್ಲೈತೆ ನನಗೆ ಇಲ್ಲಿ ಊಟಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. 2 ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ, ವ್ಲಾಗೇ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ 2 ಡೇಸ್ದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ರು, ಜೀವನ್ ಬಟ್ಟೆ ವಾಶ್ಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ಒಣಗಾಕ್ತಾ ಇದ್ದಾರೆ. ಇನ್ನು ನಾನು ಎದ್ಬಿಟ್ಟು ಬಂದಾಗ ಆಲ್ರೆಡಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಣಗಾಕ್ತಾ ಇದ್ದಾರಲ್ಲ ಅಂತ ನಾನು ಸುಮ್ಮನೆ ಆದೆ. ಇನ್ನು ಇವತ್ತು ತಿಂಡಿಗೆ ಬಂದುಬಿಟ್ಟು ಪೀಸ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೀಸ್ ಪಲಾವ್ ಕೂಡ ಮಾಡಿದ್ದಾಯಿತು. ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ಸುಮಾರು ಸಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮನೆಯಲ್ಲಿ ಪನ್ನೀರ್ ಕೂಡ ಇತ್ತು ಅಂತ ಆ್ಯಡ್ ಮಾಡಿದ್ದೆ. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಬ್ರಿಗೂ ಸ್ನಾನ ಮಾಡಿಸಿ ಇವಾಗ ಅಪ್ಪುಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಹೇಳ್ತಾ ಇದ್ದೆ. ಅವನೇ ಹಾಕ್ಕೊಳ್ತಾ ಇದ್ದಾನೆ. ಇನ್ನು ಸಿರಿನ ಕೂಡ ರೆಡಿ ಮಾಡಿದ್ದಾಗಿತ್ತು. ನಾನು ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂತ ನಾನು ಹೋದೆ. ಇವಾಗ ಆಚೆ ಹೋಗು ನಾವೆಲ್ಲ ಸದ್ಯಕ್ಕೆ ಸದ್ಯ ಪಾಪ ಆಫೀಸ್ ಹೋಗು, ನಾವು ಎಲ್ಲ ಆಚೆ ಹೋಗು. ಆಚೆ ಬಟ್ಟೆ ಎತ್ಬಿಟ್ಟು ಇವಾಗ ಸಿದೆ ಓನು ಅಪ್ಪು ನಾನು ವ್ಲಾಗ್ ಮಾಡ್ತೀನಲ್ವ, ಅದನ್ನು ನೋಡ್ತಾ ಇರ್ತಾನಲ್ವ. ಸೊ ಹಾಗಾಗಿ ನಾನಿಲ್ಲ ಅನ್ನೋ ಸಮಯದಲ್ಲಿ ಮೊಬೈಲ್ ತೊಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿರ್ತಾನೆ. ಸೊ ನಾನು ಇಷ್ಟು ದಿನ ನೋಡ್ತಾನೆ ಇರಲಿಲ್ಲ. ಇವಾಗ 1-2 ವಿಡಿಯೋಸ್ ಇತ್ತು ಅಂತ ಹಾಗೆ ಈ ಒಂದು ವಿಡಿಯೋನಲ್ಲಿ ಅಟ್ಯಾಚ್ ಮಾಡಿದೆ. ತುಂಬ ಕ್ಯೂಟಾಗಿ ಕೂಡ ಇತ್ತು. ಇನ್ನು ನಾನು ಸ್ನಾನ ಮಾಡ್ಕೊಂಬಂದು ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸಿ ಮಲಗಿಸ್ದೆ. ಇನ್ನು ನಾನು ತಿಂಡಿ ತಿಂದು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಪಾಪು ಕೂಡ ಆರಾಮಾಗಿ ನಿದ್ದೆ ಆಗುತ್ತೆ ಅಂತ. ನನ್ನ ಫ್ರೆಂಡ್ ದೀಪಾ ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ಕೂಡ ಹೇಳ್ಬೋದು. ಹೀಗೆ ಅಪ್ಪುನ ಸ್ಕೂಲಿಂದ ಕರ್ಕೊಬರೋ ಟೈಮಲ್ಲಿ ಒಂದಿನ ಹೀಗೆ ಮೀಟ್ ಮಾಡಿ ಫ್ರೆಂಡ್ಸ್ ಆಗಿತ್ತು. ಅದಾದಮೇಲೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕೂಡ 1-2 ಸಲ ನಮ್ಮ ಬಿಲ್ಡಿಂಗ್ ಹತ್ರ ಬಂದು ಎಲ್ಲ ನೋಡಿಕೊಂಡು ಹೋಗಿದ್ರು. ಅದಾದಮೇಲೆ ಗೃಹ ಪ್ರವೇಶಕ್ಕೆ ಆಗಿರ್ಬೋದು, ಆಮೇಲೆ 1-2 ಸಲ ಪಾಪು ನೋಡೋದಕ್ಕೆ ಅಂತಲೂ ಬಂದಿದ್ದರು. ಅವರಂತೂ ಪಾಪ ಸುಮಾರು ಸಲ ನಮ್ಮ ಮನೆಗೆ ಬಂದಿದ್ದಾರೆ. ನಾನಂತೂ ಅವ್ರ ಮನೆಗೆ ಹೋಗೇ ಇಲ್ಲ, ಬಂದಾಗೆಲ್ಲ ಕರೆಯೋರು. ಸೊ ಸರಿ ಆಯಿತು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ರೆಡಿಯಾಗಿ ಹೊರಟಿದ್ದಾಯಿತು. ನಮ್ಮ ಮನೆ ನಿಯರ್ ಬೈಯೇ ಇರೋದು. ನಾನಂತೂ ಜಾಸ್ತಿ ಫ್ರೆಂಡ್ಸ್ ಮನೆಗೆ ಆ ಥರ ಎಲ್ಲ ಹೋಗೋದೇ ಇಲ್ಲ. ಅದರಲ್ಲೂ ನಮ್ಮ ಮನೆ ನಿಯರ್ ಬೈ ಯಾರೂ ಫ್ರೆಂಡ್ಸ್ ಇರಲಿಲ್ಲ ನನಗೆ. ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇವ್ರ ಮನೆಗೆ ಹೋಗಿದ್ದು. ಇನ್ನಿವಾಗ ಅವ್ರ ಮಗಳ ಜೊತೆ ಕೂತ್ಕೊಂಡು ಅಳ್ಗುಣಿ ಮನೆ ಕೂಡ ಆಡಿದೆ. ಇದಂತೂ ಆಲ್ಮೋಸ್ಟ್ ನಾನು ಆಟಾಡಿ ಸುಮಾರು ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ಆಟಾಡ್ತಾ ಇದ್ವಿ. ಇನ್ನು ಅದಾದಮೇಲೆ ನಾವು ಆಟಾಡಿದ ನೆನಪೇ ಇಲ್ಲ. ಬಟ್ ಇವ್ರ ಮನೆಯಲ್ಲಿ ಅಳ್ಗುಣಿ ಮನೆ ನೋಡಿ ತುಂಬ ಖುಷಿಯಾಗಿ ಆಲ್ಮೋಸ್ಟ್ ಒಂದು 5 ಆಟ ಏನೋ ಆಡಿದ್ವಿ. ಇನ್ನು ಅಷ್ಟೊತ್ತಿಗೆ ದೀಪ ಅವರು ಅಡುಗೆ ಕೂಡ ರೆಡಿ ಮಾಡಿದರು. ಬಿರಿಯಾನಿ, ಆಮೇಲೆ ಕಬಾಬ್ ಮತ್ತು ಸಾಂಬಾರು ಮಾಡಿದರು. ಸೊ ಎಲ್ಲದರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹೀಗೆ ಊಟ ಎಲ್ಲ ಮಾಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದಾದಮೇಲೆ ನಾವು ಏನೋ ಆರ್ಡರ್ ಮಾಡಿದ್ವಿ, ಅದು ರಿಸೀವ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕಾಲ್ ಬಂತು. ನಾನು ಕೂಡ ಆಮೇಲೆ ಹೊರಟಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋಗಿದ್ದು, ಅವ್ರ ಜೊತೆ ಮಾತಾಡಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ಹಿಂದಿನ ದಿನ ನಮ್ಮ ಮನೆಗೆ ಬಂದು ಒಂದು 4-5 ಅವರ್ ನಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ನನ್ನೂ ಕೂಡ ಸಂಜೆವರೆಗೂ ಅಲ್ಲೇ ಇಟ್ಕೊಂಡಿದ್ರು. ಇನ್ನೇನು ಪಾರ್ಸೆಲ್ ರಿಸೀವ್ ಆಗ್ತಿದೆ, ಅದನ್ನು ರಿಸೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು ಮನೆಗೆ ಹೋದೆ. ಸೊ ಈ ರೀತಿಯಾಗಿತ್ತು. ಬಟ್ ಟೈಮ್ ಸ್ಪೆಂಡ್ ಮಾಡಿದಂತೂ ನಿಜ ತುಂಬಾ ಚೆನ್ನಾಗಿತ್ತು. ಅಪ್ಪು ಕೂಡ ಅವ್ರ ಮಗಳ ಜೊತೆ ತುಂಬ ಖುಷಿಯಾಗಿ ಆಟಾಡ್ತಾಯಿದ್ದ. ಅವ್ರ ಮಗಳು ಬಂದುಬಿಟ್ಟು 5th ಸ್ಟ್ಯಾಂಡರ್ಡ್. ಸೊ ಅಕ್ಕ ಅಂದ್ಕೊಂಡು ಹೋಗ್ತಿದ್ದ. ಆಮೇಲೆ ಕೇರಮ್ ಬೋರ್ಡ್ ಆಟಾಡಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಆಟಾಡ್ತಾಯಿದ್ರು. ಎಲ್ಲ ಪಾಯಿಂಟ್ಸ್ನು ಪೂರ್ವಿ ವಿನ್ ಆದ್ಲು ಅಂತ ಅಳ್ಕೊಂಡು ಕೂತ್ಕೊಂಡಿದ್ದ. ಅದಕ್ಕೆ ಆಮೇಲೆ ಸಮಾಧಾನ ಮಾಡಿಕೊಂಡು ಮತ್ತೆ ಆಟಕ್ಕೆ ಸೇರಿಸ್ಕೊಂಡು ಇಬ್ಬರು ಒಟ್ಟಿಗೆ ಆಟಾಡ್ತಾಯಿದ್ರು. ಈ ರೀತಿಯಾಗಿತ್ತು. ಸಿರಿ ಅಂತೂ ಎಲ್ಲರೊಟ್ಟಿಗೆ ಹೋಗ್ತಿದ್ಲು, ಎಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿರ್ತಿದ್ಲು. ಯೂಶ್ವಲಾಗಿ ಕೆಲವೊಬ್ಬರು ಮಕ್ಕಳನ್ನ ಎತ್ಕೊಂಡ್ರೆ ಅಲ್ವಾ ಅಮ್ಮನ ಹತ್ರನೇ ರೂಢಿ ಆಗೋಗ್ಬಿಟ್ಟಿರ್ತಾರೆ, ಬೇರೆಯವ್ರ ಹತ್ರ ಹೋಗೋದಕ್ಕೆ ಸ್ವಲ್ಪ ಅಳ್ತಿರ್ತಾರೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಸಿರಿ ಏನಿಲ್ಲ, ಆರಾಮಾಗಿ ಎಲ್ಲರ ಹತ್ರನೂ ಹೋಗ್ತಾಳೆ, ಆರಾಮಾಗಿರ್ತಿದ್ಲು, ಆಟ ಆಡ್ಕೊಂಡಿರ್ತಿದ್ಲು ಅಂತೆಲ್ಲ ಹೇಳ್ಕೊಂಡು ಅವರು ಖುಷಿ ಪಡ್ತಿದ್ರು.
ಮನೆಯಿಂದ ಬಂದಮೇಲೆ ಕರೆಂಟ್ ಬೇರೆ ಹೊಟ್ಟೋಗ್ಬಿಟ್ಟಿತ್ತು. ಎಷ್ಟೊತ್ತಾದರೂ ಕರೆಂಟೇ ಬಂದಿರಲಿಲ್ಲ, ಆಲ್ಮೋಸ್ಟ್ 9 ಗಂಟೆ ತನಕ. ಸೊ ಹೀಗೆ ಮೇಲ್ಗಡೆ ಮಾತಾಡ್ತಾ ಟೈಮ್ ಪಾಸ್ ಮಾಡಿದ್ವಿ, ನಾನು, ಜೀವನ್, ಅಪ್ಪು, ಸಿರಿ ಎಲ್ಲರೂ ಕೂಡ. ಅದಾದಮೇಲೆ ಅಪ್ಪುಗೆ ಅಲ್ವಾ ಯಾಕೋ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಸಡನ್ನಾಗಿ. ಆಮೇಲೆ ಆರ್ಡರ್ ಮಾಡಿದ್ರೆ ಯೂಶ್ವಲಾಗಿ ಏನು ಗೊತ್ತಾ, ತುಂಬ ಆರೋಗಿರೋ ಪಿಜ್ಜಾ ಬರುತ್ತೆ, ಅದೊಂಥರ ತಿನ್ನೋದಕ್ಕೂ ಚೆನ್ನಾಗೂ ಇರೋಲ್ಲ. ಸೊ ಹಾಗಾಗಿ ಸರಿ ಬಾ ಅಲ್ಲೇ ಹೋಗಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಪ್ಪುನ ಕರ್ಕೊಂಡು ಬಂದೆ. ಜೀವನ್ ಮಗು ನಾನು ನೋಡ್ಕೋತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಅಪ್ಪು ಇಬ್ಬರು ಕೂಡ ಬಂದ್ವಿ. ಇವಾಗ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಕೌಂಟ್ ಮಾಡ್ತಾ ಇದ್ದಾನೆ, ಈ ಬಿಗ್ ಪಿಜ್ಜಾ ಬೇಕು ಮಮ್ಮಿ ನನಗೆ, ನನಗಿಷ್ಟ, ನಾನು ತಿಂತೀನಿ ಅಂತ ಹೇಳ್ತಿದ್ದ. ನಾನು ಅದಕ್ಕೆ ಹೇಳ್ತಿದ್ದೆ, ಅಪ್ಪು ಅದು ಅಷ್ಟು ತಿನ್ನೋಕ್ಕೆ ನಿನ್ನ ಕೈಯಲ್ಲಿ ಆಗೋಲ್ಲ, ಎಲ್ಲರೂ ಇದ್ದಾಗ ಅದನ್ನು ತಿಂದರೆ ಚೆನ್ನಾಗಿರುತ್ತೆ, ಎಲ್ಲರಿಗೂ ಶೇರ್ ಮಾಡ್ಕೊಂಡು ತಿನ್ಬೋದು, ಬಟ್ ನೀನು ಒಬ್ಬನಿಗೆ ಅಂದರೆ ಅಷ್ಟೊಂದು ಆಗಲ್ಲ ಮಗನೆ ಅಂತ ಹೇಳಿಬಿಟ್ಟು ಹೀಗೆ ಸಮಾಧಾನ ಮಾಡ್ಕೊಂಡು ಅದಾದಮೇಲೆ ನಮ್ಮದು ಕೂಡ ಆರ್ಡರ್ ಬಂತು. ನಾವಲ್ಲೇ ಪಿಜ್ಜಾ ತಿನ್ಕೊಂಡು ಜೀವನ್ಗೆ ಕೂಡ ತೊಗೊಂಡು ಬಂದ್ವಿ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಯಾಕೋ ಗೊತ್ತಿಲ್ಲ, ಉಪ್ಪಿಟ್ಟು ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು, ಅದರಲ್ಲೂ ತರಕಾರಿ ಉಪ್ಪಿಟ್ಟು. ನನಗೆ ಪನ್ಸಿ ರವೆ ಉಪ್ಪಿಟ್ಟಿಗಿಂತ ಸಣ್ಣ ರವೆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ತರಕಾರಿ ಹಾಕಿ ಮಾಡಿದ್ರೆ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಒಂದಷ್ಟು ತರಕಾರಿ ಎಲ್ಲ ಕೂಡ ಖಾಲಿಯಾಗಿತ್ತು, ಕ್ಯಾರೆಟ್ ಇರಲಿಲ್ಲ ಮನೆಯಲ್ಲಿ, ಹಾಗೆಯೇ ಪೈನಾಪಲ್ ಕೂಡ ಇರಲಿಲ್ಲ. ಸರಿ ಅಂತ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡೆ. ಸೊ ಈಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳು ಮಲ್ಕೊಂಡಿದ್ರು, ಜೀವನ್ ಕೂಡ ಮಲ್ಕೊಂಡಿದ್ರು. ಏನೋ ನೈಟೆಲ್ಲ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಸರಿಯಾಗಿ. ಸರಿ ಇನ್ನೇನು ಬೇಗ ಕೂಡ ಎದ್ದಿದ್ದೀನಲ್ವ, ಬೇಗನೆ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ತಿಂಡಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 8 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಏನೋ ಒಂಥರ ಇವತ್ತು ಬೇಗ ಎದ್ದು ಬೇಗ ತಿಂಡಿ ಕೆಲಸ ಎಲ್ಲ ಮುಗೀತಲ್ವ, ಹಾಗೆ ಒಂಥರ ಚೆನ್ನಾಗಿತ್ತು. ಯೂಶ್ವಲಾಗಿ ಜೀವನ್ಗೆ ಸ್ಯಾಟರ್ಡೇ ಮತ್ತು ಸಂಡೇ 2 ದಿನ ರಜೆ ಬಂದುಬಿಟ್ರೆ ಕಂಟಿನ್ಯೂಸ್ ಆಗಿ ಆ ದಿನಗಳೇ ಚೆನ್ನಾಗಿರುತ್ತೆ. ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ. ಏನೋ ನನ್ನ ಜೊತೆಗೆ ಜೀವನ್ ಇರ್ತಾರಲ್ಲ, ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗೋದಿಲ್ಲ. ಇನ್ನು ಏನಂದರೆ ಬೇರೆ ದಿನಗಳು ಅಂದರೆ ವಾರಗಳ ಟೈಮಲ್ಲಿ ಆವಾಗ ಮನೆ ಕೆಲಸನೇ ಆಗೋಗ್ಬಿಡುತ್ತೆ, ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ನಾನೇ ಮಾಡಬೇಕು, ನಾನೇ ನೋಡ್ಕೋಬೇಕು ಅನ್ನೋ ಥರ ಇರುತ್ತೆ. ಬಟ್ ಜೀವನ್ ಇದ್ದಾಗ ಕಂಪ್ಲೀಟ್ಲಿ ನನಗೆ ರೆಸ್ಟ್ ಅಂತ ಹೇಳ್ಬೋದು. ಸೊ ಆ 2 ದಿನ ನಾನು ಅಂತ ಹೇಳಿದ್ದೆ. ಸೊ ಹಾಗೆ ಎಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಕೊಟ್ಟು ಇವಾಗ ನಾನು ಸಿರಿನ ಎತ್ಕೊಂಡು ಕೂತ್ಕೊಂಡಿದ್ದೆ. ಜೀವನ್ ಸಿರಿನ ಎತ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ನಾನು ಮಾತಾಡ್ಸಿದ್ರೆ ಅಲ್ವಾ, ಸ್ಮೈಲ್ ಮಾಡೋವಳು. ನನಗೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸೊ ನನಗೆ ನನ್ನ ಮಗಳು ಸ್ಮೈಲ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ರೈಟ್ ಸೈಡ್ ಕೆನ್ನೆ ಮೇಲೆ ಡಿಂಪಲ್ ಬರುತ್ತೆ, ಅವಳು ಸ್ಮೈಲ್ ಮಾಡಿದಾಗ ಅದು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನಂತೂ ಪ್ರೆಗ್ನೆಂಟಲ್ಲಿ ಸಖತ್ತು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ, ಡಿಂಪಲ್ ಬರಬೇಕು ನಮ್ಮ ಪಾಪುಗೆ, ಅಪ್ಪುಗಾದರೂ ಇಲ್ಲ ಅಟ್ಲೀಸ್ಟ್ ಈ ಪಾಪುಗಾದರೂ ಡಿಂಪಲ್ ಬರಬೇಕು ಅಂತ. ಯಾಕಂದರೆ ಜೀವನಿಗೆ ರೈಟ್ ಸೈಡ್ ಡಿಂಪಲ್ ಬರುತ್ತೆ. ಸೊ ಅದಕ್ಕಾಗಿ ನಂಗೆ ತುಂಬ ಆಸೆ ಇತ್ತು. ಇನ್ನಿವತ್ತು ಒಂದು ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ಎಲ್ಲ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಅಂದರೆ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ನಾವು ಈ ಒಂದು ರೂಮ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ. ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಜೊತೆಗೆ ಅಲ್ವಾ, ಈಗ ಹಿಂದೆಗಡೆ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ದರಿಂದ ಅವ್ರ ಮನೆದು, ಸೊ ಒಂದು ಸ್ವಲ್ಪ ಧೂಳು ಎಲ್ಲ ಜಾಸ್ತಿನೇ ಬಂದುಬಿಡುತ್ತೆ ಈ ಒಂದು ರೂಮಿಗೆ. ಹಾಗಾಗಿ ಕಂಪ್ಲೀಟಾಗಿ ವ್ಯಾಕ್ಯೂಮ್ ಮಾಡಿಬಿಟ್ರೆ ನಮಗೂ ಕೂಡ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ವಿ. ಜೀವನ್ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನನಗೇನು ಅಂತ ಅಂದರೆ ಮೇಯ್ನಾಗಿ ರೂಮ್ ಆಗಿರ್ಬೋದು ಅಥವಾ ಹಾಲಲ್ಲಿ ಸೋಫಾ ಮೇಲೆ ಆಗಿರ್ಬೋದು, ಏನಾದರೂ ಒಂಚೂರು ಧೂಳು ಕಾಣಿಸ್ಬಿಟ್ರೆ ನಾ ಕ್ಲೀನ್ ಮಾಡೋವರೆಗೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಸೊ ಫೈನಲಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಫಸ್ಟು ವ್ಯಾಕ್ಯೂಮ್ ಕ್ಲೀನರ್ ಹಾಳಾಗೋಗ್ಬಿಟ್ಟಿತ್ತಲ್ವ, ಅವಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ಈ ಒಣ ಬಟ್ಟೆ ತೊಗೊಂಡು ಫಸ್ಟ್ ಎಲ್ಲನೂ ನೀಟಾಗಿ ಧೂಳನ್ನ ಒರೆಸ್ಕೊಂಡ್ಬಿಡ್ತಾ ಇದ್ದೆ. ಅದಾದಮೇಲೆ ಒದ್ದೆ ಬಟ್ಟೆ ಮಾಡಿಕೊಂಡು ಈ ಕುಷನ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ದಟ್ ಅದ್ರ ಮೇಲೆ ಏನಾದ್ರು ಧೂಳಿದ್ರಲ್ಲ ಎಲ್ಲ ಬಟ್ಟೆಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೆ. ಬಟ್ ಏನೇ ಆಗಿರಲಿ ವ್ಯಾಕ್ಯೂಮ್ ಕ್ಲೀನರಿಂದ ನೀಟಾಗಿ ಆ ಡಸ್ಟೆಲ್ಲ ತೆಗೆದ್ರೇ ಒಂಥರ ಸಮಾಧಾನ, ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ರೂಮ್ ಅನ್ನೋ ಥರ ಅನಿಸುತ್ತೆ. ಇನ್ನು ನನ್ನ ಮಗ ನೋಡ್ಬೋದು, ನಾನಿಲ್ಲಿ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ತಾಯಿದ್ರೆ ಹಿಂದೆಗಡೆ ಅದು ಹೇರ್ ಎಕ್ಸಾಸ್ಟ್ ಆಗುತ್ತಲ್ವಾ, ಸೊ ಅಲ್ಲಿ ತೊಗೊಂಬಂದು ಒಂದು ಬಾಲ್ ಇಟ್ಬಿಟ್ಟು ಅದು ಸ್ಪಿನ್ ಆಗೋದನ್ನು ನೋಡ್ತಾ ಇದ್ದ. ಸರಿ ಹೀಗೆ ಅವ್ನ ಪಾಡಿಗೆ ಅವ್ನು ಏನೋ ಒಂದು ಮಾಡ್ತಿರ್ತಾನೆ, ಸಿರಿ ಹತ್ರ ಹೋಗಬಾರ್ದು, ಅವಳನ್ನ ಮಲಗಿಸಿದ್ವಲ್ಲ, ಸೊ ಎಬ್ಬರಿಸ್ಬಿಡ್ತಾನೆ, ನಮ್ಮದು ಕೂಡ ಕೆಲಸ ಆಗಲ್ಲ ಅನ್ನೋದಕ್ಕೋಸ್ಕರ ಸರಿ ಅವ್ನು ಏನೋ ಒಂದು ಮಾಡಲಿ ಬಿಡು ನಮ್ಮ ಹತ್ರನೇ ಇರಲಿ ಅಂತ ನಾನು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಇನ್ನು ಇಲ್ಲಿ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಈ ಒಂದು ರೂಮ್ನ ಏನಿದೆ ಕಂಪ್ಲೀಟ್ ನೀಟಾಗಿರಬೇಕು, ಏನೋ ಒಂಚೂರು ಡಸ್ಟ್ ಇರಬಾರ್ದು ಅನ್ನೋ ಅಷ್ಟು ಕ್ಲೀನ್ ಮಾಡ್ಕೊಂಡ್ವಿ.
ಇನ್ನು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ. ಸುಮಾರು ದಿನ ಆಗೋಗ್ಬಿಟ್ಟಿದೆ. ಯಾವುದೆಲ್ಲ ಪ್ರಾಡಕ್ಟ್ ಎಕ್ಸ್ಪೈರಿ ಆಗಿದೆ ಅದನ್ನೆಲ್ಲ ತೆಗ್ದಾಕ್ಬಿಡೋಣ, ಬೇಕಾಗಿರೋದಷ್ಟೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಇದು ನೋಡ್ಬೋದು ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾನು ಜಸ್ಟ್ ರೂಮ್ ಅಷ್ಟೇ ಕ್ಲೀನ್ ಮಾಡಬೇಕು, ವ್ಯಾಕ್ಯೂಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನೋಡಿದ್ರೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡು ಕೂತ್ಕೊಂಡ. ಅದಾದಮೇಲೆ ಯಾಕೋ ಗೊತ್ತಿಲ್ಲ ಕೆಲಸನೇ ಸಾಕ್ತಾ ಇರಲಿಲ್ಲ. ಎಷ್ಟೋ ತನಕ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು. ಇನ್ನು ಇದೆಲ್ಲ ಆರ್ಗನೈಸರ್ ಏನು ತೆಗ್ದಿಟ್ಕೊಂಡಿದ್ದೆ ನಾನು ಆವಾಗವಾಗ ತೆಗ್ದಿರೋದು. ಸೊ ಎಲ್ಲ ಒಂದೇ ಸಲ ಸೆಟ್ ತೊಗೊಂಡಿದ್ದಿದ್ರೆ ಇಲ್ಲಿ ಆರ್ಗನೈಸ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದನ್ನೆಲ್ಲ ಏನೂ ಮಾಡೋದಕ್ಕಾಗಲ್ಲ, ಇನ್ನು ಬಿಸಾಕೋದಕ್ಕಾಗೋದಿಲ್ಲ. ಸರಿ ಬಿಡು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ ಇನ್ ಫ್ಯೂಚರ್ ಯಾವಾಗಾದರೂ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ತೀನಿ. ಇನ್ನು ಇವಾಗ ಇಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳೆಲ್ಲ ಯಾವ್ದು ಎಕ್ಸ್ಪೈರಿ ಆಗಿದೆ ಅದನ್ನೆಲ್ಲ ಬಿಸಾಕ್ಬಿಡೋಣ ಅಂತ ತೆಗ್ದಾಕ್ತಾಯಿದ್ದೆ. ಇನ್ನಿವತ್ತು ರೂಮ್ ಕ್ಲೀನ್ ಮಾಡೋವಾಗ ಸೇಫ್ಟಿ ಪಿನ್ಗಳು ಎಷ್ಟು ಸಿಕ್ತು ಅಂತ ಅಂದರೆ, ಎಲ್ಲಾದರೂ ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಅಥವಾ ಮನೆಯಲ್ಲೇ ಫಂಕ್ಷನ್ ಇದ್ದಾಗ ಒಂದೇ ಒಂದು ಸೇಫ್ಟಿ ಪಿನ್ನು ಸಿಗೋಲ್ಲ. ಎಕ್ಸ್ಟ್ರಾ ಒಂದೇ ಒಂದು ಬೇಕು ಅಂತ ಅಲ್ಲಿ ಇಲ್ಲಿ ಹುಡುಕಿದಾಗ ಒಂದು ಪಿನ್ನು ಸಿಗೋಲ್ಲ. ಅದೇ ಈ ಥರ ಏನಾದರೂ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಾಗ ಅಲ್ವಾ ಎಷ್ಟು ಸೇಫ್ಟಿ ಪಿನ್ ಸಿಗುತ್ತೆ. ಜೊತೆಗೆ ಆ ಟೈಮಲ್ಲಿ ನಮಗೆ ಬೇಕಾಗೇ ಇರೋಲ್ಲ ಆ ಸೇಫ್ಟಿ ಪಿನ್ನು. ಅವಾಗ ನೋಡಿದ್ರೆ ಏನು ಒಂದು ಬಂಚ್ ಆಗೋ ಅಷ್ಟು ಪಿನ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಈ ಸಲ ಮಿಸ್ ಆಗೋದು ಬೇಡ, ಎಲ್ಲಿ ಸಿಕ್ಕಿದ್ರೂ ಕೂಡ ಒಂದು ಸೇಫ್ಟಿ ಪಿನ್ನ ತೊಗೊಂಬಂದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡೋಣ ಅಂತ ಎಲ್ಲನೂ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಡ್ರಾಯರಲ್ಲಿ ಅಲ್ವಾ, ನಾನು ಇಲ್ಲಿ ಮೇಲ್ಗಡೆ ಒಂದೊಂದು ಸತಿ ಡ್ರಾಯರ್ ಓಪನ್ ಏನಾದರೂ ಮಾಡಿಬಿಟ್ಟು ತಲೆ ಬಾಚ್ಕೊಂಡಿದ್ರೆ ಅದೆಲ್ಲ ಸಣ್ಣ ಸಣ್ಣ ಕೂದಲೆಲ್ಲ ಉದುರಿರುತ್ತೆ. ಸೊ ಹಾಗಾಗಿ ಜೀವನ್ಗೆ ಹೇಳ್ಬಿಟ್ಟು ಎಲ್ಲ ವ್ಯಾಕ್ಯೂಮ್ ಕ್ಲೀನರಲ್ಲೇ ಅದೆಲ್ಲ ತೆಗೆಸ್ಬಿಟ್ಟೆ. ಇನ್ನು ಇವಾಗ ಅದೇನು ಬೇಕು ಬೇಡ ಎಲ್ಲನೂ ನೋಡ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಕ್ಲೀನಾಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈ ಅಪ್ಪು ಏನಾದರೂ ಬಂದು ಡ್ರಾಯರ್ ಓಪನ್ ಮಾಡಿ ಆವಾಗ ಅಲ್ಲಿ ಇಲ್ಲಿ ಏನಾರ ತೆಗಿಯೋಕ್ಕೆ ಅಂತ ಮಾಡಿದ್ರೆ ಮಾತ್ರ ಅದು ಅಲ್ಲಿ ಇಲ್ಲಿ ಆಗೋಗ್ಬಿಟ್ಟಿರುತ್ತೆ. ಇನ್ನು ಅದು ಬಿಟ್ಟರೆ ನೀಟಾಗೆ ಇಟ್ಕೊಂಡಿರ್ತೀನಿ ನಾನು, ಯಾಕಂದರೆ ನಾನು ಒಬ್ಬಳೇ ಅಲ್ವಾ ಯೂಸ್ ಮಾಡೋದು. ಹಾಗಾಗಿ ಇನ್ನು ಪ್ರಿಯಾಂಕಾ ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಬೇಗ ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಆಯ್ತಾ, ಎಷ್ಟೊತ್ತು ನನಗೆ ನಿದ್ದೆ ಆಗಲ್ಲ. ಸ್ಟಾರ್ಟ್ ಮಾಡಿದ್ರೆ ಟಕ 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 ಅಂತ ಮುಗಿಬೇಕು ಕೆಲಸಗಳು. ನನಗೂ ಆಯ್ತಾಯ್ತು ಟಕ ಟಕ ಕವರ್ ಇದ್ರೆ ಎಲ್ಲ ತುಂಬೋದು. ಎಲ್ಲ ಎಕ್ಸ್ಪೈರ್ಡ್ ಆಗೋ ಏನೇನು ಗಮ್ಮತ್ತ ಚೆನ್ನಾಗಿತ್ತು ಕಣ. ಗಮ್ಮನ್ನದೆಲ್ಲ ಚೆನ್ನಾಗೈತೆ ಎಲ್ಲ ಎಕ್ಸ್ಪೈರಿ ಆಗುತ್ತೆ. ಎಲ್ಲ ಹಾಳಾಗೈತೆ ಬಿಸಾಕು. ಚೆನ್ನಾಗಿರೋದು ಫೇಸಸ್ ಸ್ಕ್ಯಾನರ್ ಅದು ಎಲ್ಲ ಹೋಗೈತ್ಕೊಂಡು ಬಿಸಾಕ್ರಿ. ಏನಕ್ಕೆಲ್ಲ ಹೋಗೋವರೆಗೂ ಇಟ್ಕೊಂಡಿದ್ದ ಯೂಸ್ ಮಾಡೋದಲ್ಲ. ದಿನ ಮೇಕಪ್ ಹಾಕೊಂಡು ಕುತ್ಕೊಳ್ಳ ಹಾಕೋ. ಮೇಕಪ್ ಹಾಕೊಂಡು ಇದೇನಿದು ಜ್ಯೂಸ್ ಇದ್ದಂಗಿದೆ ಅಂದರೆ ಮೇಕಪ್ ರಿಮೂವರ್. ಇದು ಎಕ್ಸ್ಪೈರ್ ಆಗಿದೆಯಾ? ತಿನ್ನರ ಇದು? ತಿನ್ನರಲ್ಲ. ನೀನು ತಿನ್ನರ ಅಂದಿದ ತಕ್ಷಣ ನನಗೆ ಒಂದು ತಿನ್ನರಲ್ಲ ಅದು ಮೇಕಪ್ ತಿನ್ನೋದು ಯಾರು ಹಾಕೋತಾರ. ತಿನ್ನರ ಥರನೇ. ನಿಮ್ಗೆ ಯಾರು ಹೇಳಿದ್ದು ತಿನ್ನೋದಂತ? ಎಲ್ಲ ಬಿಸಾಕದು ಅದು. ಬೊಟ್ಟೆ ತಾಕೊಡ್ರಿ ಒಂಚೂರು. ಹೊಡೆದ್ಬಿಡ್ಲ? ವೇಸ್ಟ್ ಅಲ್ಲ ಅದು, ಹಿಂಗೆ ಚಲೋ ಇದು ಅಷ್ಟೇ. ಜಸ್ಟ್ ಇವಾಗ ಇದೆಲ್ಲ ಎಕ್ಸ್ಪೈರ್ಡ್ ಆಗಿದೆ ಹೊಸ ಔಷಧಿ. ಅದೇ ಕವರ್ ತುಂಬ, ಅದೇ ಚಿಪ್ಸ್ ಕವರ್ ಇದೆಯಲ್ಲ ಎತ್ಕೊಬಂದಿದೆ ಎಲ್ಲ ತುಂಬಿಡು. ಹೊಡೋದು ಫಾಸ್ಟಾಗಿ.
ಸೊ ಡ್ರೆಸ್ಸಿಂಗ್ ಟೇಬಲ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇವಾಗ ಲಾಸ್ಟಲ್ಲಿ ಎಲ್ಲ ಒಂದ್ಸಲಿ ವ್ಯಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ. ಇದನ್ನು ವೆಟ್ ಆ್ಯಂಡ್ ಡ್ರೈ ಎರಡಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಡ್ರೈ ಕ್ಲೀನಿಂಗಿಗೆ. ಯಾಕಂದರೆ ಒಂದು ಸತಿ ವೆಟ್ ಯೂಸ್ ಮಾಡ್ಬೋದು, ಬಟ್ ಅದೇನೋ ಗೊತ್ತಿಲ್ಲ ನನಗೆ ವೆಟ್ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟ ಇಲ್ಲ. ಸೊ ಡ್ರೈ ಕ್ಲೀನಿಂಗಿಗೆ ತುಂಬ ಚೆನ್ನಾಗಿದೆ. ಎಲ್ಲ ಡಸ್ಟ್ ಕೂಡ ಆವಾಗವಾಗ ನಾವು ಹೋಗಿ ಡಸ್ಟಿಂಗ್ ಮಾಡಿಕೊಂಡು ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಬರಬೇಕು ಅನ್ನೋ ಥರ ಏನಿರಲ್ಲ. ಆ ಒಂದು ಟ್ಯಾಂಕಲ್ಲಿ ಏನಿರುತ್ತೆ ಎಲ್ಲ ಸ್ಟೋರ್ ಆಗಿರುತ್ತೆ. ಲಾಸ್ಟಲ್ಲಿ ನಾವೆಲ್ಲ ತೊಗೊಂಡೋಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ಚಿಕ್ಕದು ವ್ಯಾಕ್ಯೂಮ್ ಕ್ಲೀನರ್ ಏನಿತ್ತು ಅಲ್ವಾ, ಅದು ಅವಾಗವಾಗ ತೊಗೊಂಡೋಗಿ ಅದೆಲ್ಲ ಡಸ್ಟ್ನ ತೆಗೆದ್ಬಿಟ್ಟು ಆಮೇಲೆ ತೊಗೊಂಬರ್ಬೇಕಾಗಿತ್ತು. ಅದರಲ್ಲೇ ಅರ್ಧ ದಿನ ಆಗೋಗ್ಬಿಟ್ಟಿರೋದು ಆ ಡಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ತೊಗೊಂಬರೋ ಅಷ್ಟೊತ್ತಿಗೆ. ಸೊ ಇದಂತೂ ನಿಜ ತುಂಬ ಚೆನ್ನಾಗಿದೆ. ಜೊತೆಗೆ ಆ ಪ್ರೆಷರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಧೂಳು ಕೂಡ ಬಿಡೋದಿಲ್ಲ, ಕಂಪ್ಲೀಟಾಗೆಲ್ಲ ಕ್ಲೀನ್ ಮಾಡ್ಕೊಳುತ್ತೆ. ಈ ಕಸ ಪರ್ಕೆ ತೊಗೊಂಡು ನಾವೇನು ಕಸ ಗುಡಿಸ್ಕೊಂಬರ್ತೀವಿ ಅದಕ್ಕಿಂತ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ. ಇನ್ನು ಪ್ರಿಯಾಂಕಾ ಕೂಡ ಬಂದಳು. ಪಾಪುಗೆ ಇವಾಗ ಹಾಲ್ಮಣಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ತಿದ್ದಾಳೆ. ಅದನ್ನು ಅವಳೇ ತೊಗೊಂಬಂದು ಕೊಟ್ಟಿದ್ಲು ನ್ಯೂ ಇಯರ್ ದಿನ. ಬಟ್ ಆ ಪಾಪುಗೆ ಆಗ್ತಿರ್ಲಿಲ್ಲ. ಸೊ 2 ದಿನ ಹಾಕಿದೆ, ಯಾಕೋ ಬಿಚ್ಕೊಂಡು ಹೋಗ್ತಿತ್ತು ಅದು. ಸರಿ ಅಂತ ತೆಗ್ದಿಟ್ಟಿದ್ದೆ. ಇನ್ನು ಪ್ರಿಯಾಂಕಾ ನಾನೇ ಹಾಕ್ತೀನಿ ಕೊಡು ಅಂತ ಅಂದ್ಬಿಟ್ಟು ಹೇಗೋ ಸುತ್ತಿ ಹಾಕಿದ್ದಾಳೆ. ಸೊ ಅದೇನು ಬೀಳಿಲ್ಲ, ಹಾಗೆ ಇದೆ. ಇನ್ನಿವಾಗ ಬೇಗ ರೆಡಿ ಆಗಿಬಿಡು, ಒಂದು ಸ್ವಲ್ಪ ಹೋಗಿ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಅಂತ ನಾನು ಏನಿದೆ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮಾಡಿಕೊಂಡೆ. ಫಸ್ಟು ಅದನ್ನು ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಹೋಗೋಣ ಅಂತ. ಯಾಕೆಂದರೆ ಜೀವನ ಒಬ್ಬರೇ ಮಾಡ್ತಿರ್ತಾರಲ್ವ, ಒಂದು ಸ್ವಲ್ಪ ಹೆಲ್ಪ್ ಇದ್ದರೆ ಬೇಗ ಕೆಲಸಗಳು ಕೂಡ ಆಗಿಬಿಡುತ್ತೆ ಅಂತ ಅಷ್ಟೇನೆ. ಸೊ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ವಿ. ಅದಾದಮೇಲೆ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ನಂದು ಕೂಡ ಒಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋಣ, ಚೆನ್ನಾಗೇನಾದರೂ ಹೊಲಿದ್ರೆ ಅಲ್ವಾ ನೆಕ್ಸ್ಟು ಅಲ್ಲೇ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಸೀಮಂತಕ್ಕೆ ಎಲ್ಲಿ ಕೊಟ್ಟಿದ್ವಿ ಅಲ್ವಾ, ಫೈನಲಾಗಿ ಅಲ್ಲೇ ಹೋಗಿ ಕೊಡೋಣ ಅಂತಲೇ ಆಯಿತು. ಯಾಕೆ ಅಂತಂದರೆ ಫಸ್ಟು ನನ್ನ ಫ್ರೆಂಡ್ ಅದೇ ದೀಪಾ ಅಂತ ಹೇಳಿದ್ನಲ್ವ, ಹಿಂದಿನ ದಿನ ಅವ್ರ ಮನೆಗೆ ಹೋಗಿದ್ವಲ್ವ, ಅವ್ರ ಹತ್ರ ಕೇಳಿದ್ವಿ ಅವ್ರು ಎಲ್ಲಿ ಕೊಡ್ತಾರೆ ಏನು ಅಂತ. ಬಟ್ ಅಲ್ಲಿ ನೋಡಿದ್ರೆ ಅವರು ಈ ವಾರಕ್ಕೆ ಕೊಡೋದಕ್ಕಾಗೋದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಪ್ರಿಯಾಂಕಾಗೆ ಕೂಡ ಯಾವುದೋ ಮದುವೆ ಇತ್ತು, ಸೊ ಅಲ್ಲಿ ಹೋಗಬೇಕಾಗಿತ್ತು, ಬೇಕು ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಕೊನೆಗೆ ನಾವು ನಮ್ಮ ಸೀಮಂತಕ್ಕೆ ಎಲ್ಲಿ ಹೋಗಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಬಂದಿದ್ವಿ ಅಲ್ವಾ, ಅದೇ ಶಾಪಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಸೊ ಏನಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ, ಬಟ್ ಕಡಿಮೆ ಸೀರೆಗಳಿಗೆಲ್ಲ ಅಷ್ಟೊಂದು ಪ್ರೈಸ್ ಕೊಟ್ಟು ಬ್ಲೌಸ್ ಹೊಲ್ಸ್ಕೋಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 500-600 ಇರುತ್ತೆ. ಆ ಒಂದು ಸೀರೆಗೆ 800 ರೂಪಾಯಿ ಬ್ಲೌಸು ಅಂದರೆ ಒಂಥರ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸರಿ ಕೊಟ್ಬಿಟ್ಟಿದ್ದೀನಿ, ಇನ್ನೇನು ವಾಪಸ್ ಇಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇನ್ನು ಯಾವುದೋ ಒಂದು ಟಾಪ್ ತೊಗೊಂಡಿದ್ಲು, ಅದು ಸ್ವಲ್ಪ ಯಾಕೋ ಟೈಟ್ ಆಗ್ತಿದೆ, ಎಕ್ಸ್ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಕೂಡ ಹೋಗಿದ್ವಿ. ಅಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದ್ವಿ. ಇನ್ನು ನನ್ನ ಮನೆ ಹತ್ರ ಬಿಟ್ಬಿಟ್ಟು ಪ್ರಿಯಾಂಕಾ ಕೂಡ ಇವಾಗ ಹೊರಡ್ತಾ ಇದ್ದಾಳೆ ಅಮ್ಮನ ಮನೆಗೆ ಹೋಗಿ. ಹಂಗೆ ನಾನು ಕೂಡ ಮನೆಗೆ ಹೋಗ್ತೀನಿ ಅಂತ. ಇನ್ನು ಅಪ್ಪು ಮತ್ತು ಸಿರಿ ಇಬ್ರಿಗೂ ಕೂಡ ಸ್ನಾನ ಮಾಡಿಸಿದ್ದಾಗಿದೆ ಇವಾಗ. ಇನ್ನು ಇವತ್ತು ಶನಿವಾರ, ವಾರ ಬೇರೆ, ಜೀವನ ಸಂಜೆ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಹೂವು ಕೂಡ ತೊಗೊಂಬರೋದಕ್ಕೆ ಹೇಳಿದ್ರು. ಹಾಗೆ ಬರ್ತಾ ತೊಗೊಂಬಂದಿದ್ದೆ ಹೂವು ಮತ್ತು ಒಂದಷ್ಟು ಫ್ರೂಟ್ಸ್ ಎಲ್ಲನೂ. ಯಾಕಂದರೆ ನಿಯರ್ ದಾಸರಳ್ಳಿಗೆ ಹೋಗಿದ್ದೀವಿ ಅಲ್ವಾ, ಅಲ್ಲಿ ಹೂವು ಆಗಿರ್ಬೋದು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಅಲ್ಲಿಂದ ಬರ್ತಾನೆ ತೊಗೊಂಬಂದ್ಬಿಟ್ಟಿದ್ದೆ. ಇವಾಗ ದೇವರಿಗೆ ಹೂವು ಎಲ್ಲ ಮುಟ್ಟಿಸಿ ಜೀವನೇ ಪೂಜೆ ಮಾಡಿದ್ರು. ಇನ್ನು ನಾವು ಹೊರಗಡೆ ಹೋಗಿದ್ನಲ್ವಾ, ಸೊ ಹೇಗಿದ್ದರೂ ಪಾಪುನ ಎಲ್ಲ ಮುಟ್ಟಬೇಕು ಅಂತ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿ ಆಮೇಲೆ ಕೆಳಗಡೆ ಹೋಗೋಣ ಅಂತ. ಇವತ್ತು ಪಾಪುದು 4th ಮಂತ್ ಬರ್ತಡೇ ಅಲ್ವಾ, ಸೊ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ನನ್ನ ತಮ್ಮನಿಗೆ ಹೇಳಿದ್ದೆ. ಕೇಕ್ ಕಟ್ ಮಾಡಿಸೋಣ ಇವತ್ತು ಬನ್ನಿ ಅಂತ. ಆಮೇಲೆ ನಮ್ಮ ಪಪ್ಪ ಮತ್ತು ಮಮ್ಮಿಗೆ ಕೂಡ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಪಪ್ಪ ಮತ್ತು ಚಿಂಟು ಇಬ್ಬರು ಕೂಡ ಒಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ರಾಜಾಜಿನಗರ್ಗೆ ಹೋಗಿದ್ರಂತೆ. ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಸರಿ, ಅವರು ಕೂಡ ಬರಲಿ, ಫಸ್ಟ್ ಮಂತಿಂದ ಪಾಪು ಜೊತೆಗೆ ಎಲ್ಲರೂ ಇದ್ದು ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಸೊ ಅವರು ಬರಲಿ, ಅವರು ಕೂಡ ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಪಾಪುಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಂದು ಕೂಡ ಇನ್ನೂ ಅಡುಗೆ ಕೆಲಸ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಅದಾದಮೇಲೆ ಆರಾಮಾಗಿ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಇಷ್ಟೇ. ಇನ್ನು ನಾನು ಕೂಡ ಅವತ್ತು ಏನು ಮಾಡಿದ್ದೆ ಅಂದರೆ ಟೊಮೆಟೊ ಬಾತ್ ಮಾಡಿದ್ದೆ, ಮೈಲ್ಡಾಗೆ ಮಾಡಿದ್ದೆ. ಯಾಕಂದರೆ ನನಗೆ ಜಾಸ್ತಿ ಈಗ ಮಸಾಲೆ ಎಲ್ಲ ತಿನ್ನೋದು ಬೇಡ ಅಂತ ಫಸ್ಟು ತುಂಬ ಜಾಸ್ತಿ ಮಸಾಲೆ ಥರ ಎಲ್ಲ ಹಾಕ್ಬಿಡ್ತಾಯಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮಸಾಲೆ ಎಲ್ಲನೂ. ಇನ್ನು 1 ಪಾಟ್ ರೆಸಿಪಿ ಅಂದರೆ ಯೂಶ್ವಲಾಗಿ ಅಲ್ವಾ, ನಮ್ಮ ಮನೆಯಲ್ಲಿ ಬೇಗ ಮಾಡಿಬಿಡ್ತೀನಿ ನಾನು. ಈ ಸಾಂಬಾರು ಮಾಡಿ ಅನ್ನ ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ಇವಾಗ ಪಪ್ಪ ಬರ್ತಾ ಹಾಗೆ ಪಾಪುಗೆ ಅಂತ ಕಾಲು ಚೈನ್ ಕೂಡ ತೊಗೊಂಬಂದಿದ್ರು. ಇವಾಗ ಚಿಂಟು ಕೈಯೆಲ್ಲ ಹಾಕಿಸ್ತಾ ಇದ್ದಾರೆ.
ಏ ಸಾಕು ಒಂದೇ ಇನ್ನೊಂದು ನಾನು ಇನ್ನೊಂದು ನಾನು ಬೇಗ ಹಾಕ್ತೀನಿ ಇನ್ನೊಂದು ಕಾಲು ಬೇಡ ಒಂದೊಂದು ದ್ರಾಕ್ಷಿ ಇಕ್ಕೋನೆ ನಂಗೆ ಕೊಡೋ ದ್ರಾಕ್ಷಿ ಜಾಸ್ತಿ ಅದು ಕೊಡೋದು ಕೊಡೋ ದ್ರಾಕ್ಷಿ ಚಿಕ್ಕ ಕೈ ಕೊಡು ಏನಾಗಲ್ಲ ಎತ್ಕೊಳ್ಳೋಣ ಯಾಕ ಮಕ್ಕಳಿಗೆ ನಮಗೆ ಅಲ್ಲ ಅಲಂಕಾರ ಅಂತೆ ಅದು ಏನು ಗ್ರೇಪ್ ಸಿಕ್ಕಿ ಗ್ರೇಪ್ಸ್ ಅಲಂಕಾರ ಅಲ್ಲ ನೋಡಲ್ಲಿ ಸರಿ ಗಣೇಶನ ಒಡೆ ಬಲಿಕೆ ಇರೋದು ಗ್ರೇಪ್ಸ್ನ ಮಾಡಿರ್ತಾರಲ್ಲ ಗಂಟೆ ಆಯ್ತು. ಅದು ಆಮೇಲೆ ಒಂದು ವರ್ಷದವರೆಗೂ ಆಗುತ್ತಲ್ವ ಅದು ಇನ್ನು ಜಾಸ್ತಿನೇ 5 ವರ್ಷ 5 ವರ್ಷ ತನಕ ಉಕ್ಕು ತಗ್ಬಿಡು ಯಾಕೆ ಕೂಡ ಅಷ್ಟೇ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು ಸರಿಯಾಗಿ ಎತ್ಕೊಳ್ಳಿಲ್ಲ ಹ್ಯಾಪಿ ಬರ್ಡೇ ಟು ಯು ಶ್ರೀ ಹ್ಯಾಪಿ ಬರ್ಡೇ ಟು ಯು ಇನ್ನೂ ಹಚ್ಚು ಸರಿಯಾಗಿ ಹತ್ಕೊಳ್ಳಿಲ್ಲ ಅದು ಅಷ್ಟೇ ಅದು ಹೋಲಿ ಬಿಡು ಚಿಕ್ಕದ ಹ್ಯಾಪಿ ಬರ್ಡೇ ಕಂದಮ್ಮ ಒಂದು ವರ್ಷ ಅಂತ ಮಾಡಿ ಅಯ್ಯೋ ಒಳ್ಳೆ ಬಾರಿ ಲಕ್ಕಿ ಮಾಡ್ತಾವಲ್ಲ ಮಾಡ್ತಾವ ಅಪ್ಪು ತಿರ್ಬೇಡ ನೀನು ಇವನಿಗೆ ಅಂತರಾಡ್ತಾನೆ ಜಾಸ್ತಿ ಆಗಿತ್ತು ನಿಂಗೊಂದು ಅವ್ನಿಗೊಂದು ಕೊಡ್ಬೇಡ ಕಣ್ರಿ ಏ ಅಲ್ಲಿ ಬೇಡ ಖುಷಿ ಆಯ್ತಾ ಗೊತ್ತಿಲ್ಲ ನಿಂಗೇನು ಫೀಲ್ ಆಗ್ತದೆ ಸೊ ಸೊ ಪಾಪುಗೆ ಇವಾಗ ಕಾಲ್ ಚೈನ್ ಹಾಕಿ ನೋಡಿದ್ರು ಯಾವ ರೀತಿ ಇದೆ ಅಂತ, ಬಟ್ ಅದು ತುಂಬ ಲೂಸ್ ಇತ್ತು. ಸರಿ ಬಿಡು ಅದೇನು ವೇಸ್ಟ್ ಆಗಲ್ಲ ಅಲ್ವಾ, ಫ್ಯೂಚರಲ್ಲಿ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಮತ್ತು ಅದನ್ನು ಎಕ್ಸ್ಚೇಂಜ್ಗೆ ಅಂತ ಹೋಗೋದು ಮತ್ತು ತೊಗೊಂಬರೋದು ಅದೆಲ್ಲ ಸುಮ್ಮನೆ ಎರಡೆರಡು ಕೆಲಸ. ಜೊತೆಗೆ ರಾಜಾಜಿನಗರಲ್ಲಿ ಅಂದರೆ ಮದುವೆಗೆ ಹೋಗಿದ್ರಲ್ಲ ಆ ಕಡೆಯಿಂದ ಬರ್ತಾ ಹಂಗೆ ಆನಂದ್ ಜ್ಯುವೆಲ್ಸಿಗೆ ಹೋಗಿ ತೊಗೊಂಬಂದಿದ್ದಾರೆ. ನಾವು ಯೂಶ್ವಲಾಗಿ ಅಲ್ಲೇ ಹೋಗೋದು ಬೆಳ್ಳಿ ಶಾಪಿಂಗಿಗೆ ಎಲ್ಲನೂ. ಸೊ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ತೊಗೊಂಬಂದಿದ್ದಾರೆ. ಬಟ್ ಏನಂದರೆ ಡಿಸೈನ್ ಎಲ್ಲ ಕಡಿಮೆ ಇತ್ತು, ಅಷ್ಟಾಗೇನು ಕಲೆಕ್ಷನ್ಸ್ ಇರಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಪರವಾಗಿಲ್ಲ, ಅವಳ ಕಾಲಕ್ಕೆ ಚೆನ್ನಾಗಿದೆ. ನಾವು ಹೇಗಿದ್ದರೂ ತೊಗೋಬೇಕಲ್ಲ ಪಾಪುಗೆ, ಆವಾಗ ಕರೆಕ್ಟ್ ಸೈಜ್ ತೊಗೊಬಂದು ಹಾಕಿದ್ರೆ ಇದನ್ನು ಫ್ಯೂಚರಿಗೆ ಎತ್ತಿಟ್ಕೋಬೋದು ಅಂತ ನಾನು ಸುಮ್ಮನೆ ಆದೆ. ಇನ್ನು ನಮ್ಮಮ್ಮ, ನನ್ನ ತಮ್ಮ, ಆಮೇಲೆ ನಮ್ಮಪ್ಪ ಎಲ್ಲರೂ ಕೂಡ ಹೊರಟರು. ಇನ್ನು ಅವ್ರನ್ನೂ ಕೂಡ ಕಳಿಸ್ಕೊಟ್ಬಿಟ್ಟು ಇವಾಗ ಮನೆ ಒಳಗಡೆ ಬಂದೆ. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.